ಮಣ್ಣು, ನೀರು, ಗಾಳಿ ಪರಿಸರದ ಅತಿ ಮುಖ್ಯವಾದ ಅಂಶಗಳು. ಅದರಲ್ಲಿ ಪ್ರಮುಖವಾದದ್ದು ಮಣ್ಣು. ಆ ಮಣ್ಣನ್ನು ಸಂರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಆ ಮಣ್ಣಿನ ಆರೋಗ್ಯವನ್ನ ಹೇಗೆ ಕಾಪಾಡೋದು ಅಂತ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ರೈತರು ಅವಶ್ಯಕತೆಗಿಂತ ಹೆಚ್ಚಾಗಿ ಪೋಷಕಾಂಶಗಳು, ರಾಸಾಯನಿಕಗಳು, ರಸಗೊಬ್ಬರಗಳನ್ನು ಬಳಸ್ತಿದ್ದಾರೆ. ಇದರಿಂದಾಗಿ ಮಣ್ಣಿನ ಆರೋಗ್ಯವು ಕುಂಠಿತವಾಗುತ್ತದೆ ಹಾಗೂ ರೈತರ ಆರ್ಥಿಕ ಆರೋಗ್ಯವು ಸಹ ಕುಂಠಿತವಾಗುತ್ತದೆ. ಹಾಗಾದರೆ ಮಣ್ಣಿನ ಸಮತೋಲನ ಆರೋಗ್ಯ ನಿರ್ವಹಣೆಗಾಗಿ ಮಣ್ಣು ಪರೀಕ್ಷೆ ಅತಿ ಮುಖ್ಯ. ಈ ಮಣ್ಣು ಪರೀಕ್ಷೆಯ ಮಾದರಿಯನ್ನ ಹೇಗೆ ಸಂಗ್ರಹಿಸುವುದು, ಮಣ್ಣು ಪರೀಕ್ಷೆಯನ್ನ ಹೇಗೆ ಮಾಡಿಸಬೇಕು ಅಂತ ನಾನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮಣ್ಣಿನ ಮಾದರಿಯನ್ನು ತೆಗೆಯುವಾಗ ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಅವುಗಳೇನೆಂದರೆ, ಮಣ್ಣನ್ನು ಮರದ ಬುಡದಲ್ಲಿ, ಬದುವಿನ ಪಕ್ಕದಲ್ಲಿ, ರಸಗೊಬ್ಬರಗಳ ಪಕ್ಕದಲ್ಲಿ, ನೀರಾವರಿ ಕಾಲುವೆಗಳ ಪಕ್ಕದಲ್ಲಿ ಸಂಗ್ರಹಿಸಬಾರದು. 1 ಎಕರೆ ಜಾಗದಲ್ಲಿ ಸುಮಾರು 4 ರಿಂದ 5 ಭಾಗಗಳನ್ನು ಜಿಗ್ಜಾಗ್ ಆಕಾರವಾಗಿ ಗುರುತಿಸಬೇಕು. ತದನಂತರ 1 ಇಂಚು ಮಣ್ಣನ್ನು ತೆಗೆದುಹಾಕಿ ಸಲಿಕೆಯನ್ನು ಉಪಯೋಗಿಸಿ ವಿ ಶೇಪ್ ಆಕಾರದಲ್ಲಿ 15 ರಿಂದ 20 ಸೆಂಟಿಮೀಟರ್ ಆಳವನ್ನು ಮಾಡಿ ಮಣ್ಣನ್ನು ಸಂಗ್ರಹಿಸಬೇಕು. ಒಂದು ದೊಡ್ಡದಾದ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ವೃತ್ತಾಕಾರವಾಗಿ ಮಾಡಿ ಆ ಮಣ್ಣಿನಲ್ಲಿರುವ ಕಸ, ಕಡ್ಡಿ, ಕಲ್ಲು, ಬಳೆಚೂರು ಇವುಗಳನ್ನೆಲ್ಲ ತೆಗೆದುಹಾಕಿ ನಂತರ ವೃತ್ತಾಕಾರದ ಭಾಗದಲ್ಲಿ ವಿರುದ್ಧ ಭಾಗಗಳನ್ನು ತ್ಯಜಿಸಬೇಕು. ಈ ಕ್ರಿಯೆಯನ್ನು ಪುನರಾವರ್ತಿಸಬೇಕು. ವೃತ್ತಾಕಾರವಾಗಿ ಹರಡಿದ ಮಣ್ಣನ್ನು 4 ಭಾಗಗಳಾಗಿ ವಿಭಜಿಸಬೇಕು. ವಿರುದ್ಧ ದಿಕ್ಕಿನಲ್ಲಿರುವ ಮಣ್ಣನ್ನು ತೆಗೆದುಹಾಕಬೇಕು. ಈ ಕ್ರಿಯೆಯನ್ನು ಅರ್ಧ ಕೆಜಿ ಮಣ್ಣು ಸಿಗುವವರೆಗೂ ಪುನರಾವರ್ತಿಸಬೇಕು. ನಂತರ ಈ ಮಣ್ಣನ್ನು ಒಂದು ಶುಚಿಯಾದ ಬ್ಯಾಗ್ನಲ್ಲಿ ಹಾಕಬೇಕು. ಸಂಗ್ರಹಿಸಿದ ಮಣ್ಣಿನೊಂದಿಗೆ ರೈತರು ಕೆಲವು ಮಾಹಿತಿಗಳನ್ನು ನೀಡಬೇಕು. ಯಾವುದೆಂದರೆ ರೈತನ ಹೆಸರು, ಸರ್ವೆ ನಂಬರ್, ಮುಂದಿನ ಬೆಳೆ, ಹಿಂದಿನ ಬೆಳೆ, ರಾಸಾಯನಿಕ ಹಾಗೂ ಪೋಷಕಾಂಶಗಳನ್ನು ಏನೇನು ಬಳಸಿರ್ತಾರೆ ಅದರ ಮಾಹಿತಿ ಕೊಡಬೇಕು. ಹಾಗೂ ನೀರಾವರಿ ಜಮೀನು ಆಗಿದ್ದಲ್ಲಿ ನೀರಾವರಿ ಪದ್ಧತಿಯನ್ನ ತಿಳಿಸಿಕೊಡಬೇಕು. ಈ ರೀತಿಯಾಗಿ ಸಂಗ್ರಹಿಸಿದ ಮಣ್ಣಿನ ಮಾದರಿ ಹಾಗೂ ಸೂಕ್ತ ಮಾಹಿತಿಯನ್ನು ನೀವು ಪ್ರಯೋಗಾಲಯಕ್ಕೆ ನೀಡಿದಾಗ ಅವರು ಮಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡುತ್ತಾರೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೂ ಅನಿಸಿರುತ್ತೆ ನಾನು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ? ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮಗೆ ಮಣ್ಣು ಪರೀಕ್ಷೆ ಮಾಡಿಕೊಡ್ತೀವಿ. ಅದರಿಂದ ನೀವು ನಿಮ್ಮ ಮಣ್ಣಿನ ಆರೋಗ್ಯವನ್ನು ತಿಳ್ಕೊಬಹುದು, ಯಾವ ಬೆಳೆ ಬೆಳಿಬಹುದು, ಯಾವ ಬೆಳೆ ಸೂಕ್ತ ಅಂತ ತಿಳ್ಕೊಬಹುದು, ಹಾಗೂ ಸಮತೋಲನವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಸಹ ಮಾಡಬಹುದು. ಯಾಕೆ ತಡ ಮಾಡ್ತೀರಾ? ಈ ಕೂಡಲೇ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.